ಮಗನ ಮೇಲೆ ಏನಾದ್ರು ಕ್ರೂಯಲ್ಟಿ ಮಾಡಿದ್ರೆ, ಹೊಡೆದಿದ್ರೆ ಕಾರ್ಪೊರಲ್ ಪನಿಷ್ಮೆಂಟ್ ನಾವು ಹೇಳ್ತಾ ಇದೀವಿ. ಆ ಸೆಕ್ಷನ್ ಅಲ್ಲಿ ನಾವು FIR ಮಾಡ್ತಾ ಇದೀವಿ. ನೀವು ಯಾರಿಗೆ ಬರೋದು ಅವರಿಗೆ ಬೈದಿದ್ದಾರೆ, ಇಂಟಿಮೇಟ್ ಮಾಡಿದ್ದಾರೆ, ಆ ಸೆಕ್ಷನ್ ಅಲ್ಲಿ ಕೂಡ ನಾವು FIR ಮಾಡ್ತಾ ಇದೀವಿ. ಎಷ್ಟು ಜನ ತಗೊಂಡಿದ್ದೀರಿ ಸರ್? ಈಗ ಟೋಟಲ್ ನಾವು ನಮ್ಮ ಹತ್ತಿರ 6 ಜನ ಇದ್ದಾರೆ. ಆ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ 6 ಜನ ಕೆಲಸ ಮಾಡ್ತಾ ಇದ್ರು. ಎಲ್ಲ 6 ಜನ ನಮ್ಮ ಹತ್ತಿರ ಇದ್ದಾರೆ, ಈಗ ಸ್ಟೇಷನ್ ಅಲ್ಲಿ ಇದ್ದಾರೆ. ಅಲ್ಲಿ ಇಬ್ರು ಅವರು ಗಂಡ ಹೆಂಡತಿ, ಯಾರು NGO ಏನಿದೆ ನಡೆಸ್ತಾ ಇದ್ರು. ಇನ್ನಿಬ್ರು ವಿಶಾಲ್ ಮತ್ತೆ ರವಿ ಅಲ್ಲಿ ಟೀಚರ್ ಕಮ್ ಕೇರ್ ಟೇಕರ್ ಆಗಿ ಕೆಲಸ ಮಾಡ್ತಾ ಇದ್ರು. ವಿಶಾಲ್ ಈಗಾಗಲೇ ಚಿಕ್ಕೋಡಿಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವ್ದು ಉಪಚಾರಕ್ಕೆ ಹೋಗಿದ್ದಾರೆ. ಬಟ್ ನಮ್ಮ ಅಲ್ಲಿ ಇರೋ ಲೋಕಲ್ ಸ್ಥಳೀಯ ಪೊಲೀಸ್ ಅವರು ಅವರಿಗೆ ಟ್ರೇಸ್ ಮಾಡಿದ್ದಾರೆ. ನಮ್ಮಿಂದ ಟೀಮ್ ಹೋಗಿದೆ, ಅವ್ರಿಗೆ ಕರ್ಕೊಂಡ್ ಬರ್ತಾ ಇದ್ದಾರೆ ಅವ್ರ ಮೆಡಿಕಲ್ ಕಂಡೀಷನ್ ನೋಡ್ಬಿಟ್ಟು. ರವಿ ಈಗಾಗಲೇ ನಮ್ಮ ಕಸ್ಟಡಿಯಲ್ಲಿ ಇದ್ದಾರೆ. ಅದು ಬಿಟ್ಟು ಇನ್ನಿಬ್ರು ಮಹಿಳೆ ಅವರು ಹಮೀದಾ ಮತ್ತೆ ಕಲಾವತಿ ಅಲ್ಲಿ ಕುಕ್, ಅಡಿಗೆ ಆಗಿ ಅಥವಾ ಬಟ್ಟೆ ವಾಶ್ ಮಾಡೋಗೋಸ್ಕರ ಕೆಲಸ ಮಾಡ್ತಾ ಇದ್ರು. ಅವ್ರು ಇಬ್ರು ಕೂಡ ನಮ್ ಜೊತೆಗೆ ಇದ್ದಾರೆ. ಎಲ್ಲಾರ್ದು ಏನೇನು ಪಾತ್ರ ಇದೆ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಆ ಪಾತ್ರ ಪ್ರಕಾರ ನಾವು ಮುಂದಿನ ಕ್ರಮ ಏನಾದ್ರು ಇದ್ರು. ಅಭಿನಂದನ್ ಅಂತ ಒಬ್ರು ಹುಡುಗಂದು ಹೆಸರು ಬಂದಿತ್ತು. ಅದು ಅವರು ಕೂಡ ಹಿ ಈಸ್ ಆಲ್ಸೋ ಮೆಂಟಲಿ ರಿಟಾರ್ಡ್, 18 year old ಹುಡುಗ. ವಿಡಿಯೋ ಅಲ್ಲಿ ಕಂಡು ಬರ್ತಾ ಇದೆ. ಬಟ್ ಆಕ್ಚುಲಿ ಏನ್ ಪಾತ್ರ ಇದೆ ವೆರಿಫೈ ಮಾಡ್ತೀವಿ. ಸರ್, ಇವ್ರನ್ನೇನೀಗ ತನಿಖೆ ಮಾಡಿ ನೋಡ್ತೀವಿ. ನಮ್ದು ವಿಚಾರಣೆ ಆಗ್ಲಿ, ಎಷ್ಟು ಮಕ್ಳ ಜೊತೆ ಈ ತರ ಆಗಿದೆ, ಇನ್ಸಿಡೆಂಟ್ ಯಾವಾಗ ಆಗಿದೆ, ಫಸ್ಟ್ ನಮ್ದು ಎನ್ಕ್ವೈರಿ ಮುಗಿಸ್ತೀವಿ. ಆಮೇಲೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಮತ್ತೆ ಎಲ್ಲೆಲ್ಲಿ ಆ ಕಡೆ ನಡೆಸ್ತಾರ ಅನ್ನೋದು ಏನಾದ್ರು ಮಾಹಿತಿ ಮಾಲಕರು ಯಾರು ಗೊತ್ತಾಗಿದೆ ಸರ್? ವೆರಿಫೈ ಮಾಡ್ಬೇಕು. ನಮ್ಮ ಕೆಲಸ ಈಗ ಸದ್ಯಕ್ಕೆ ಅಬೌಟ್ ಇನ್ಸಿಡೆಂಟ್ ಬಗ್ಗೆ, ದಟ್ ಇಸ್ ಅವರ್ ಪ್ರಯಾರಿಟಿ ನಂಬರ್ 1. ಅವರಿಗೆ ಲೈಸೆನ್ಸ್ ಇತ್ತು, ಲೈಸೆನ್ಸ್ ಇಲ್ಲ ಅಂದ್ರೆ ಸಂಬಂಧಪಟ್ಟ ಇಲಾಖೆ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಡಿಪಾರ್ಟ್ಮೆಂಟ್ ಆಫ್ ಡಿಸೇಬಲ್ಡ್ ವೆಲ್ಫೇರ್ ಮತ್ತೆ ಸೀನಿಯರ್ ಸಿಟಿಸನ್ ವೆಲ್ಫೇರ್ ಅಂತ ಒಂದು ಇಲಾಖೆ ಇದೆ. ಅವ್ರದ್ದು JD ಅವರು, ಡಿಸ್ಟ್ರಿಕ್ಟ್ ಡಿಪ್ಟಿ ಡೈರೆಕ್ಟರ್ ಅವರು ಎಲ್ಲ ಇಲ್ಲಿದ್ದಾರೆ. ಅದ್ರ ಬಗ್ಗೆ ಅವರು ಇನ್ನೂ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಅವ್ರ ಕಾಯ್ದೆಯಲ್ಲಿ ಇರತ್ತೆ, ವೆರಿಫಿಕೇಶನ್ ಇಲ್ಲದೆ ಯಾವ್ದಾದ್ರು NGO ನಡೆಸಿದ್ರೆ ಅಥವಾ ಅದು ಸ್ಕೂಲ್ ನಡೆಸಿ ಆ ಪ್ರಕಾರ ಏನ್ ಆಕ್ಷನ್ ತಗೋಬೇಕು ಅವ್ರ ಕಾಯ್ದೆಯಲ್ಲಿ ನೋಡ್ಬಿಟ್ಟು ಅವ್ರ ಸೀನಿಯರ್ ಅಧಿಕಾರಿ ಜೊತೆ ಚರ್ಚೆ ಮಾಡಿ ಅದ್ಮೇಲೆ ಏನ್ ಆಕ್ಷನ್ ಆಗತ್ತೆ ಅದು ತಗೋತಾರೆ. ಅಲ್ಲಿ ಪೊಲೀಸ್ ಏನಾದ್ರು ಪಾತ್ರ ಇದ್ರೆ, ಪೊಲೀಸ್ಗೆ ಏನಾದ್ರು ಕಂಪ್ಲೇಂಟ್ ಕೊಡೋದು ಇದ್ರೆ ಅದನ್ನು ಕೂಡ ನಾವು ತಗೋತೀವಿ. ಬಟ್ ಫಸ್ಟ್ ಅವ್ರದ್ದು ಇಂಟರ್ನಲ್ ವೆರಿಫಿಕೇಶನ್ ಮಾಡ್ಲಿ. ಮಾಡ್ತಾ ಇದೀವಿ. ಈಗ ನಮ್ ಗಮನಕ್ಕೆ 1 ಗಂಟೆಗೆ ಗೊತ್ತಾಯ್ತು. ನಮ್ಮ ಪ್ರಯಾರಿಟಿ 1 ಏನಿತ್ತು, ಎಲ್ಲ ಆರೋಪಿ ಸಿಕ್ಯೂರ್ ಆಗ್ಬೇಕು. ವಿದಿನ್ 1 hour ನಾವು ಎಲ್ಲ ಆರೋಪಿ ಸಿಕ್ಯೂರ್ ಮಾಡಿದ್ದೀವಿ. ತಂದೆ ಅವ್ರಿಗೆ ಕೂಡ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಾ ಇದೀವಿ. ಚೈಲ್ಡ್ ವೆಲ್ಫೇರ್ ಇದು CDPO ಮೇಡಮ್ ಕಡೆಯಿಂದ ಸ್ಟೇಟ್ಮೆಂಟ್ ಮಾಡ್ತಾ ಇದೀವಿ. ಈ ಲೀಗಲ್ ಪ್ರೊಸೆಸ್ ಕರೆಕ್ಟ್ ಆಗಿ ಆಗ್ಬೇಕು. ಎಂತ ಅವರ ಕೇಸಸ್ ಅಲ್ಲಿ ಕರೆಕ್ಟ್ ಆಗಿ ಪ್ರೊಸೆಸ್ ಆದ್ರೆ, ಲೀಗಲಿ ಕರೆಕ್ಟ್ ಇದ್ರೆ ಮಾತ್ರ ಮುಂದೆ ಕೇಸ್ ಹೋಗುತ್ತೆ. ಅದು ನಮ್ಮ ಪ್ರಯಾರಿಟಿ ಇದೆ. ಅಲ್ಲಿ ನಾವು ಯಾವುದೇ ಕಾರಣಕ್ಕೆ ಡಿಲೇ ಇಲ್ಲ. ನಮ್ಮ DSP ಅವರು ಇದ್ದಾರೆ, ನಮ್ಮ ಇನ್ಸ್ಪೆಕ್ಟರ್ಸ್ ಇದ್ದಾರೆ. ಎಲ್ಲ ಟೀಮ್ ಎಲ್ಲ ರಿಸೋರ್ಸ್ ನಾವು ಇದಕ್ಕೆ ಡೈವರ್ಟ್ ಮಾಡಿದ್ವಿ. ಇಡೀ ಬಾಗಲಕೋಟೆ ಸಬ್ ಡಿವಿಷನಲ್ ಟೀಮ್ ಕೊಡಿಸಿ ಇಲ್ಲಿ ಇದೆ. ಥ್ಯಾಂಕ್ ಯು. ಸಚಿನ್ ಸರ್ ಬರ್ರಿ ಸರ್, 1 ಸೆಕೆಂಡ್ ಸರ್ ಬಂದಾರ ಭೇಟಿ ಅಷ್ಟ ತಗೊಳ್ಳೋದು, ಹುಡುಗರು ತಗೊಳ್ಬೇಡ. ಯಾರು ಕಲಾವತಿ ಮತ್ತು ಅಮಿತಾ ಅಂತ ಸರ್. ಅವ್ರು ನಂದು 9 to 5 ಅಷ್ಟ ಐತಿ. ಎಲ್ಲಾರ ಮಕ್ಕಳಂದ್ರು ಒಟ್ಟ ಎಲ್ಲ ಹುಡುಗರು ಪೇರೆಂಟ್ಸಿಗೂ ಈ ಮೀಡಿಯಾ ಮುಖಾಂತರ ಸಂದೇಶ ಕೊಡುದ್ರಿ. ಇಲ್ಲ, ಇವರಿಂದ ಹೊಟ್ಟಿ ತುಂಬ್ಕೊಂಡ್ ಕ್ಯಾಸಿ ಈ ರೇಂಜಿಗೆ ಬೆಳೆದಿರಂದ್ರ ಭಾರಿ ಮಾಸ್ತರ್ನಿ. ಬಹಳ ಒಳ್ಳೆ ಬುದ್ಧಿ ನಿನ್ನಲ್ಲಿ. ನೀ ಮಹಾರಾಷ್ಟ್ರದಿಂದ ಬಂದ ಕೇಸಿ ಇಂತ ಒಳ್ಳೆ ಕರ್ತವ್ಯ ನಡೆಸಿಬಿಟ್ಟಿನಿ.
ನೋಡಿದ್ದೀನಿ ಅವ್ರು ಕಣ್ಣಾಗ ಊಟ ಇದ್ದೀನಿ ಇಲ್ಲೇನೋ ಸಿಬ್ಬಂದಿಗಳು अशी ठराव